ನಮಸ್ಕಾರ. ಮಾರ್ಚ್ 16ರ ಪ್ರಮುಖ ಸುದ್ದಿಗಳ ವಿಶೇಷ ವಿಶ್ಲೇಷಣೆಗೆ ಸ್ವಾಗತ. ಇವತ್ತು ನಡೆದ ಪ್ರಮುಖ ಘಟನೆಗಳನ್ನ ಒಟ್ಟಿಗೆ ನೋಡೋಣ ಬನ್ನಿ. ಇವತ್ತಿನ ನಮ್ಮ ಚರ್ಚೆಯಲ್ಲಿ 3 ಭಾಗಗಳಿವೆ. ಮೊದಲಿಗೆ ರಾಷ್ಟ್ರೀಯ ಸುದ್ದಿಗಳು, ನಂತರ ಅಂತಾರಾಷ್ಟ್ರೀಯ ವಿದ್ಯಮಾನಗಳು ಮತ್ತು ಕೊನೆಯದಾಗಿ ನಮ್ಮ ಕರ್ನಾಟಕದ ಪ್ರಮುಖ ಸುದ್ದಿಗಳತ್ತ ಗಮನ ಹರಿಸೋಣ. ಸರಿ, ಹಾಗಾದ್ರೆ ಶುರು ಮಾಡೋಣ. ಮೊದಲನೇ ಭಾಗ ರಾಷ್ಟ್ರೀಯ ಸುದ್ದಿಗಳು. ದೇಶದಲ್ಲಿ ಏನೆಲ್ಲ ಆಗ್ತಿದೆ ಅಂತ ನೋಡೋಣ. ಮೊದಲನೇದಾಗಿ ಒಂದು ಬಹಳ ಮುಖ್ಯವಾದ ಸುದ್ದಿ ಇದೆ. ಅದು ಅಡುಗೆ ಅನಿಲಕ್ಕೆ ಸಂಬಂಧಿಸಿದ್ದು. ಕೇಂದ್ರ ಸರ್ಕಾರ ಒಂದು ಹೊಸ ಆದೇಶ ಹೊರಡಿಸಿದೆ. ಇದರ ಪ್ರಕಾರ ಯಾರ ಮನೆಯಲ್ಲಿ ಪೈಪ್ ಮೂಲಕ ಗ್ಯಾಸ್ ಬರುತ್ತೋ, ಅಂದ್ರೆ PNG ಸಂಪರ್ಕ ಇದೆಯೋ, ಅವರಿಗೆ ಇನ್ಮುಂದೆ ಸಬ್ಸಿಡಿ ಇರೋ LPG ಸಿಲಿಂಡರ್ ಸಿಗೋದಿಲ್ಲ. ಸರಿ, ಹಾಗಾದ್ರೆ ಈ ಹೊಸ ನಿಯಮಗಳು ಏನು ಹೇಳುತ್ತೆ ಅಂತ ನೋಡೋಣ. ನೋಡಿ, PNG ಬಳಸುವ ಪ್ರತಿಯೊಬ್ಬರೂ ತಮ್ಮ ಬಳಿಯಿರುವ LPG ಸಿಲಿಂಡರ್ಗಳನ್ನು ವಾಪಸ್ ಕೊಡಲೇಬೇಕು. ಇದಕ್ಕಾಗಿ ಹಳೆಯ ಕಾನೂನಿಗೆ ತಿದ್ದುಪಡಿ ತರಲಾಗಿದೆ. ಅಷ್ಟೇ ಅಲ್ಲ, ತೈಲ ಕಂಪನಿಗಳು PNG ಬಳಕೆದಾರರಿಗೆ ಹೊಸ ಕನೆಕ್ಷನ್ ಆಗಲಿ ರೀಫಿಲ್ ಆಗಲಿ ಕೊಡೋ ಹಾಗಿಲ್ಲ. ಯಾಕಂದ್ರೆ LPG ಅವಶ್ಯಕತೆ ಇರೋರಿಗೆ ಆದ್ಯತೆ ಕೊಡಬೇಕು ಅನ್ನೋದು ಸರ್ಕಾರದ ಉದ್ದೇಶ. ಈ ನಿರ್ಧಾರದಿಂದ ಎಷ್ಟು ಜನರಿಗೆ ಪರಿಣಾಮ ಆಗಬಹುದು? ದೇಶಾದ್ಯಂತ ಈಗಾಗಲೇ ಸುಮಾರು 1,65,00,000 ಮನೆಗಳಲ್ಲಿ PNG ಸಂಪರ್ಕ ಇದೆ. ಅಂದ್ರೆ ಈ ಎಲ್ಲ ಕುಟುಂಬಗಳಿಗೂ ಈ ಹೊಸ ರೂಲ್ಸ್ ಅನ್ವಯ ಆಗತ್ತೆ. ಅಂದಹಾಗೆ ಸರ್ಕಾರ ಯಾಕೆ ಈ ನಿರ್ಧಾರ ತಗೊಂಡಿತೋ? ಇದಕ್ಕೆ 2 ಮುಖ್ಯ ಕಾರಣಗಳಿವೆ. ಒಂದು, ಜಾಗತಿಕ ಮಟ್ಟದಲ್ಲಿ ನಡೀತಿರೋ ಸಂಘರ್ಷಗಳಿಂದ LPG ಪೂರೈಕೆಯಲ್ಲಿ ವ್ಯತ್ಯಯ ಆಗ್ತಿದೆ. ಎರಡನೇದು, ದೇಶದಲ್ಲಿ ಪೈಪ್ ಮೂಲಕ ಗ್ಯಾಸ್ ಪೂರೈಸೋ ಜಾಲವನ್ನ ಇನ್ನಷ್ಟು ದೊಡ್ಡದು ಮಾಡಬೇಕು ಅನ್ನೋ ಗುರಿಯಿದೆ. ಈಗ ಆರ್ಥಿಕ ವಲಯದ ಕಡೆ ಬರೋಣ. ಇಲ್ಲೂ ಕೂಡ ಜಾಗತಿಕ ಪರಿಸ್ಥಿತಿಗಳು ಸಾಕಷ್ಟು ಪ್ರಭಾವ ಬೀರಿವೆ. ಪಶ್ಚಿಮ ಏಷ್ಯಾದಲ್ಲಿ ಯುದ್ಧದ ಕಾರ್ಮೋಡ ಕವಿದಿರೋದ್ರಿಂದ ವಿದೇಶಿ ಹೂಡಿಕೆದಾರರು ನಮ್ಮ ಷೇರ್ ಮಾರುಕಟ್ಟೆಯಿಂದ ದೊಡ್ಡ ಮೊತ್ತದ ಹಣವನ್ನ ವಾಪಸ್ ಪಡೆದಿದ್ದಾರೆ. ಈ ಸಂಖ್ಯೆ ನಿಜಕ್ಕೂ ಆಶ್ಚರ್ಯ ತರಿಸುತ್ತೆ ನೋಡಿ. ಮಾರ್ಚ್ 1ರಿಂದ 13ರವರೆಗೆ ಅಂದ್ರೆ ಕೇವಲ 13 ದಿನಗಳಲ್ಲಿ ಬರೋಬ್ಬರಿ 52,074 ಕೋಟಿ ರೂಪಾಯಿ ನಮ್ಮ ಮಾರುಕಟ್ಟೆಯಿಂದ ಹೊರಗೆ ಹೋಗಿದೆ. ಇದರ ನೇರ ಪರಿಣಾಮ ನಮ್ಮ ಸ್ಟಾಕ್ ಮಾರ್ಕೆಟ್ ಮೇಲೆ ಆಗಿದೆ. ಪ್ರಮುಖ ಸೂಚ್ಯಾಂಕಗಳಾದ ಸೆನ್ಸೆಕ್ಸ್ ಶೇಕಡ 8.27ರಷ್ಟು ಕುಸಿದ್ರೆ, ನಿಫ್ಟಿ ಶೇಕಡ 8.06ರಷ್ಟು ಇಳಿಕೆ ಕಂಡಿದೆ. ಈ ಕುಸಿತದಿಂದಾಗಿ ಹೂಡಿಕೆದಾರರು ಕಳೆದುಕೊಂಡ ಒಟ್ಟು ಸಂಪತ್ತಿನ ಮೌಲ್ಯ ಸುಮಾರು 33 ಲಕ್ಷ ಕೋಟಿ ರೂಪಾಯಿಗಳು. ಇದು ನಿಜಕ್ಕೂ ದೊಡ್ಡ ಮೊತ್ತ. ಹಾಗಾದ್ರೆ ಮಾರುಕಟ್ಟೆಯಲ್ಲಿ ಈ ತಳಮಳಕ್ಕೆ ಕಾರಣ ಏನು? ಪಶ್ಚಿಮ ಏಷ್ಯಾದ ಯುದ್ಧದ ಭೀತಿ, ಕಚ್ಚಾ ತೈಲದ ಬೆಲೆ ಏರಿಕೆ, ಅಮೆರಿಕಾದ ಬಡ್ಡಿದರಗಳ ಬಗ್ಗೆ ಇರುವ ಅನಿಶ್ಚಿತತೆ, ಹಣದುಬ್ಬರ ಮತ್ತು ರೂಪಾಯಿ ಮೌಲ್ಯದ ಕುಸಿತ, ಹೀಗೆ ಹಲವು ಕಾರಣಗಳು ಒಟ್ಟೊಟ್ಟಿಗೆ ಸೇರ್ಕೊಂಡಿವೆ. ಸರಿ, ಈಗ ನಮ್ಮ 2ನೇ ವಿಭಾಗಕ್ಕೆ ಹೋಗೋಣ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಏನೆಲ್ಲ ನಡೀತಿದೆ ಅಂತ ನೋಡೋಣ. ಪಶ್ಚಿಮ ಏಷ್ಯಾದಲ್ಲಿ ಉದ್ವಿಗ್ನ ಪರಿಸ್ಥಿತಿ ಇದ್ರೂ ಅಲ್ಲಿಂದ ಒಂದು ಸಕಾರಾತ್ಮಕ ಸುದ್ದಿ ಬಂದಿದೆ. UAEಯಿಂದ ಜಗ್ ಲಾಡಕಿ ಅನ್ನೋ 4ನೇ ಹಡಗು ಭಾರತದ ಕಡೆಗೆ ತನ್ನ ಪ್ರಯಾಣವನ್ನ ಸುರಕ್ಷಿತವಾಗಿ ಆರಂಭಿಸಿದೆ. ಇನ್ನು ವಿಶ್ವಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿ ಆಂಟೋನಿಯೋ ಗುಟೆರಸ್ ಅವರು ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯ ಬಗ್ಗೆ ಒಂದು ಗಂಭೀರವಾದ ಹೇಳಿಕೆಯನ್ನ ನೀಡಿದ್ದಾರೆ. ಭದ್ರತಾ ಮಂಡಳಿಯಲ್ಲಿ ಸಮಸ್ಯೆ ಇದೆ ಅಂತ ಅವರು ನೇರವಾಗಿ ಹೇಳಿದ್ದಾರೆ. ಈ ಚಾರ್ಟ್ ನೋಡಿದ್ರೆ ಸಮಸ್ಯೆ ಎಲ್ಲಿದೆ ಅಂತ ಸ್ಪಷ್ಟವಾಗುತ್ತೆ. ನೋಡಿ, ಭದ್ರತಾ ಮಂಡಳಿಯಲ್ಲಿ ಕೇವಲ 5 ದೇಶಗಳಿಗೆ ಮಾತ್ರ ಕಾಯಂ ಸದಸ್ಯತ್ವ ಮತ್ತು ವಿಟೋ ಅಧಿಕಾರ ಇದೆ. ಅಂದ್ರೆ ಯಾವುದೇ ನಿರ್ಣಯವನ್ನ ತಡೆಯುವ ಅಧಿಕಾರ. ಉಳಿದ 10 ಸದಸ್ಯರು ತಾತ್ಕಾಲಿಕ. ಗುಟೆರೆಸ್ ಅವರು ಬೆಟ್ಟು ಮಾಡಿ ತೋರಿಸಿರೋದು ಇದೇ ಪ್ರಾದೇಶಿಕ ಅಸಮತೋಲನವನ್ನ. ಆಫ್ರಿಕಾ ಮತ್ತು ಲ್ಯಾಟಿನ್ ಅಮೆರಿಕದಂತಹ ದೊಡ್ಡ ಖಂಡಗಳಿಗೆ ಇಲ್ಲಿ ಕಾಯಂ ಪ್ರಾತಿನಿಧ್ಯವೇ ಇಲ್ಲ. ಇನ್ನು ಅತಿ ಹೆಚ್ಚು ಜನಸಂಖ್ಯೆ ಇರೋ ಏಷ್ಯಾ ಖಂಡದಿಂದ ಕೇವಲ ಚೀನಾ ಮಾತ್ರ ಕಾಯಂ ಸದಸ್ಯ. ಇದು ಸರಿಯಿಲ್ಲ ಅನ್ನೋದು ಅವರ ವಾದ. ಈಗ ನಮ್ಮ ಚರ್ಚೆಯ ಕೊನೆಯ ಭಾಗಕ್ಕೆ ಬಂದಿದ್ದೇವೆ. ನಮ್ಮ ರಾಜ್ಯ ಕರ್ನಾಟಕದ ಕೆಲವು ಪ್ರಮುಖ ಸುದ್ದಿಗಳನ್ನ ನೋಡೋಣ. ಮೊದಲೇದಾಗಿ ಹಿರಿಯ ನಾಗರಿಕರಿಗೆ ಸಂಬಂಧಿಸಿದ ಒಂದು ಕಳವಳಕಾರಿ ವಿಷಯ. 70 ವರ್ಷ ಮೇಲ್ಪಟ್ಟವರಿಗಾಗಿ ಆಯುಷ್ಮಾನ್ ವಯೋವಂದನ ಅನ್ನೋ ಆರೋಗ್ಯ ಯೋಜನೆ ಜಾರಿಗೆ ತರಲು ಕಳೆದ ವರ್ಷವೇ ಆದೇಶ ಆಗಿತ್ತು. ಆದರೆ ಅದು ಸರಿಯಾಗಿ ಅನುಷ್ಠಾನ ಆಗದ ಕಾರಣ ವೃದ್ಧರು ಚಿಕಿತ್ಸೆಗಾಗಿ ಕಷ್ಟಪಡುವಂತಾಗಿದೆ. ನಮ್ಮ ರೈತರಿಗೆ ಸಂಬಂಧಿಸಿದ ಒಂದು ಪ್ರಮುಖ ಸುದ್ದಿ. ಕುಸುಬೆ ಬೆಳೆಗಾರರು ಈಗ ನಿಜಕ್ಕೂ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಯಾಕಂದ್ರೆ ಸರ್ಕಾರ ನಿಗದಿಪಡಿಸಿರೋ ಕನಿಷ್ಠ ಬೆಂಬಲ ಬೆಲೆ ಕ್ವಿಂಟಾಲ್ಗೆ 5,490 ರೂಪಾಯಿ ಇದೆ. ಆದರೆ ಮಾರುಕಟ್ಟೆಯಲ್ಲಿ ಸಿಗ್ತಿರೋದು ಕೇವಲ 5,097 ರೂಪಾಯಿ. ಈ ವ್ಯತ್ಯಾಸದಿಂದಾಗಿ ರೈತರಿಗೆ ನಷ್ಟ ಆಗ್ತಿದೆ. ಇದೀಗ ಕಲೆ ಮತ್ತು ಸಂಸ್ಕೃತಿ ಕ್ಷೇತ್ರದಿಂದ ಒಂದು ಹೆಮ್ಮೆಯ ಸುದ್ದಿ. 2026ನೇ ಸಾಲಿನ ಪ್ರತಿಷ್ಠಿತ ಸಂಗೀತ ಕಲಾನಿಧಿ ಪ್ರಶಸ್ತಿಗೆ ನಮ್ಮ ರಾಜ್ಯದ ಪ್ರಖ್ಯಾತ ವೀಣಾವಾದಕಿ ಜಯಂತಿ ಕುಮರೇಶ್ ಅವರು ಆಯ್ಕೆಯಾಗಿದ್ದಾರೆ. ಕ್ರೀಡಾ ಲೋಕದಿಂದಲೂ ಒಂದು ಸಿಹಿ ಸುದ್ದಿ ಇದೆ.
ರಾಷ್ಟ್ರೀಯ ಓಪನ್ ಜಂಪ್ ಸ್ಪರ್ಧೆಯಲ್ಲಿ ಕರ್ನಾಟಕದ ಅಥ್ಲೀಟ್ಗಳು ಅದ್ಭುತ ಪ್ರದರ್ಶನ ನೀಡಿದ್ದಾರೆ. ಪುರುಷರ ಲಾಂಗ್ ಜಂಪ್ನಲ್ಲಿ ಪುರುಷೋತ್ತಮ್ ಚಿನ್ನದ ಪದಕ ಗೆದ್ರೆ, 18 ವರ್ಷದ ಒಳಗಿನವರ ವಿಭಾಗದಲ್ಲಿ ಸಾಕ್ಷಿ ಕೃಷ್ಣ ಕಾಕ್ಸೆ ಕಂಚಿನ ಪದಕಕ್ಕೆ ಕೊರಳೊಡ್ಡಿದ್ದಾರೆ. ಹಾಗಾದ್ರೆ ಇವತ್ತಿನ ಈ ಎಲ್ಲಾ ಬೆಳವಣಿಗೆಗಳನ್ನ ಒಟ್ಟಾಗಿ ನೋಡಿದಾಗ ನಮಗೇನನ್ಸುತ್ತೆ? ಸರ್ಕಾರದ ನೀತಿ ಬದಲಾವಣೆ ಇರ್ಬೋದು, ಮಾರುಕಟ್ಟೆಯ ತಳಮಳ ಇರ್ಬೋದು, ಅಥವಾ ಜಾರಿಯಾಗದ ಯೋಜನೆಗಳಿರ್ಬೋದು, ಇವೆಲ್ಲವೂ ಆಡಳಿತದ ಜವಾಬ್ದಾರಿಗಳನ್ನ ಮತ್ತು ಸಾಮಾನ್ಯ ಜನರ ಜೀವನವನ್ನ ಹೇಗೆ ರೂಪಿಸುತ್ತವೆ? ಇದು ನಾವೆಲ್ಲರೂ ಯೋಚಿಸಬೇಕಾದ ಪ್ರಶ್ನೆ.